ನಮಸ್ತೆ, ಎಲ್ವಿ ಎನ್ಕ್ಲೇವ್ ಇಂದ ಸಿದ್ದರಾಜ ಮಾತಾಡ್ತಾ ಇದ್ದೀನಿ. ಯಾರು ಮಾಗಡಿ ರೋಡ್ ಕಡಬೆ ಕ್ರಾಸ್ ನಿಯರ್ ಅಲ್ಲಿ ಲೇಔಟ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತವ್ರಿಗೆ ನಮ್ಮ STM ರಿಯಾಲಿಟೀಸ್ ಕಂಪನಿಯಿಂದ ಈ ಲೇಔಟ್ ನ ಲಾಂಚ್ ಮಾಡಿದೀವಿ. ಎಲ್ಲಾ ತರ ಡೆವಲಪ್ಮೆಂಟ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ. ನೋಡ್ತಾ ಇದ್ದೀರಲ್ವಾ, ವಾಟರ್ ಕನೆಕ್ಷನ್ ಆಗಿರ್ಬೋದು, ಲೇಔಟ್ ಫಾರ್ಮೇಶನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ. ಸೊ ಬೇಗ ಬನ್ನಿ, ಬುಕ್ ಮಾಡ್ಕೊಳ್ಳಿ, ಸೈಟ್ ನ ನಿಮ್ದಾಗಿಸ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಮಾಗಡಿ ಮೇನ್ ರೋಡ್ ಕಡೆ ಯಾವ್ದಾದ್ರು ಸೈಟ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲರಿಗೂ ಮಾಗಡಿ ಮೇನ್ ರೋಡ್ ಗೊತ್ತೇ ಇದೆ. ಆ ಮಾಗಡಿ ಮೇನ್ ರೋಡ್ ಇಂದ ಕೇವಲ 1 ಕಿಲೋಮೀಟರ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ಎಲ್ಲರಿಗೂ ಕೆಂಪೇಗೌಡ ಲೇಔಟ್ ಕೂಡ ಗೊತ್ತಿದೆ ಅಲ್ವಾ, ಆ ಲೇಔಟ್ ಇಂದಾನು ಕೇವಲ 1 ಕಿಲೋಮೀಟರ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಅಲ್ಲಿ ಕಾಣಿಸ್ತಾ ಇರ್ಬೋದಲ್ಲ, ಇಲ್ಲೊಂದು ಗ್ರೀನ್ ಕಲರ್ ಮನೆ ಕಾಣಿಸ್ತಾ ಇರೋದ್ರ ಪಕ್ಕದಲ್ಲೇ ಮೇನ್ ರೋಡ್, BMTC ಬಸ್ಸಸ್ ಕೂಡ ಓಡಾಡುತ್ತೆ. ಹಾಗೆ ಬ್ಯಾಕ್ ಸೈಡ್ ನೋಡ್ಬೋದು, ಸುಮಾರು ಆವಾಗಲೇ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಈ ಲೇಔಟ್ ಬಂದ್ಬಿಟ್ಟು ಟೋಟಲ್ ಆಗಿ 2 ಎಕರೆಲ್ ಮಾಡಿರೋಂತ ಲೇಔಟ್, ಫುಲ್ಲಿ ಡೆವಲಪ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಆವಾಗಲೇ CC ರೋಡ್ ಕೂಡ ಆಗಿದೆ, ಆವಾಗಲೇ ಎಲೆಕ್ಟ್ರಿಕ್ ಪೋಲ್ಸ್ ಆಗಿರ್ಲಿ ಪ್ರತಿಯೊಂದೂ ಆಗಿದೆ. ಪ್ರೀ ಲಾಂಚಿಂಗ್ ಅಂತ ಹೇಳ್ತಾ ಇದಾರೆ. ಪ್ರೀ ಲಾಂಚಿಂಗ್ ಅಂತ ಎಲ್ಲರೂ ನೋಡಿರ್ಬೋದು, ಬರೀ ಲೇಔಟ್ ಅವಾಗ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಈ ಲೇಔಟ್ ಅಲ್ಲಿ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ, ಅವಾಗ್ಲೇನೆ ಲೇಔಟ್ ಅಂತಾನೆ ಹೇಳ್ಬೋದು. ಬಂದ್ಬಿಟ್ಟು ಅವಾಗ್ಲೇ DC ಕನ್ವರ್ಷನ್ ಈ ಖಾತಾ ಆಗಿದೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ LV ಎನ್ಕ್ಲೇವ್ ಇಂದ ಸಿದ್ದರಾಜು ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಸರ್ಗೆ ಕರೆಯೋಣ ಬನ್ನಿ. ಇವತ್ತು ನಮ್ ಜೊತೆ ಸಿದ್ದರಾಜು ಸರ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹೆಂಗಿದ್ದೀರಾ? ಸೂಪರ್ ಮೇಡಮ್, ನೀವು? ಚೆನ್ನಾಗಿದ್ದೀವಿ ಸರ್. ಮೇಡಮ್ ಸರ್, ಲೇಔಟ್ ಹೆಸರೇನು ಸರ್? LV ಎನ್ಕ್ಲೇವ್ ಅಂತ ಓಕೆ, DC ಕನ್ವರ್ಷನ್ ಆಗಿದೆ. ಹಾ, ಸೊ ಎಲ್ಲ ಡೆವಲಪ್ಮೆಂಟ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ. ಓಕೆನಾ? ಓಕೆ, ಎಲ್ಲ ಪ್ರೀ ಲಾಂಚಿಂಗ್ ಎಲ್ಲ ಪ್ಲೇನ್ ಲ್ಯಾಂಡ್ ತೋರ್ಸ್ಬಿಟ್ಟು ಲಾಂಚಿಂಗ್ ಅಂತ ಹೇಳ್ತಾರೆ. ನಮ್ದು ಆ ತರ ಅಲ್ಲ. ಹ್ಮ್. ಬಟ್ ನಮ್ ಲೇಔಟ್ ಅಲ್ಲಿ ಎನಿ1 ಡೆವಲಪ್ಮೆಂಟ್ಸ್ ಕೂಡ ಫುಲ್ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ. ಹೌದು. ಸೊ ಇವಾಗ ನಾವು ಪ್ರೀ ಲಾಂಚಿಂಗ್ ಅಂತ ಕೊಡ್ತಾ ಇದೀವಿ. ಓಕೆ, ಕೇವಲ ಫುಲ್ಲಿ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಪ್ರೀ complete ಲಾಂಚಿಂಗ್ ಬಿಟ್ಟಿದ್ದೀರಲ್ವಾ ಹೌದು. ಸರ್ ಈ ಸಲ? ತುಂಬಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಾಡ್ಕೊಡ್ತಿರೋದು. ಓಕೆ, ಮತ್ತೆ ಏನ್ ಗೊತ್ತಾ, ನಿಮ್ಗೆ ರೋಡ್ ಕಾಣಿಸ್ತಾ ಇದೆಲ್ಲ, ಹೌದು. ಅದು ನಿಮ್ ಕೆಂಗೇರಿ ಮತ್ತೆ ಕೊಮ್ಗಟ್ಟ ರೋಡ್, ವಿಶ್ವೇಶ್ವರ ಇದು ಲೇಔಟ್ ಮೇರೆ. ಕನೆಕ್ಟ್ ಆಗೋ ರೋಡ್ ಅದು. ಓಕೆ, ಓಕೆನಾ? ಆ ರೋಡ್ ಕೂಡ ಹ್ಮ್. ಆ ರೋಡ್ ಇಂದ ಕೇವಲ ವಾಕಬಲ್ ಡಿಸ್ಟೆನ್ಸ್ ನಮ್ ಲೇಔಟ್ ಇರೋದು. ಓಕೆನಾ? ನೀವು ನೋಡ್ತಾ ಇದೀರಲ್ಲ, ಸುತ್ತಮುತ್ತ ಎಲ್ಲ ಮನೆ ಕಟ್ಕೊಂಡೆಲ್ಲ ವಾಸ ಇದ್ದಾರೆ. Okay. ಆರಾಮಾಗಿ ಕೂಡ ನೀವು ಮನೆ ಕಟ್ಕೊಂಡು ಇರ್ಬೋದು. ಓಕೆನಾ? ಎಲ್ಲೆಲ್ಲೋ ಎಷ್ಟೋ ಸಿಟಿಯಿಂದ ದೂರ ಎಲ್ಲ ಕೊಡ್ತಾರೆ. ಹೌದು. ಕೇವಲ ಸಿಟಿಯಿಂದ ಜಸ್ಟ್ ಒಂದ್ 15-20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಕೊಡ್ತಾ ಇರೋದು. ಹೌದು ಆರಾಮ್ ಮನೆ ಕಟ್ಕೊಂಡು ಇರ್ಬೋದು. ಸರ್, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ ಸರ್. ಮೇಡಮ್, ನಮ್ದು STM ರಿಯಾಲಿಟೀಸ್ ಕಂಪನಿ ಅಂತ
ಓಕೆನಾ. ನಮ್ದು ನಾಗರಬಾವಿ ಬಿಡಿಯಾ ಕಾಂಪ್ಲೆಕ್ಸ್ ಹತ್ರ ಬರುತ್ತೆ. ಹ್ಮ್ ಸೊ ನಾವ್ ಏನಿಲ್ಲ ಅಂತಂದ್ರೆ ಒಂದ್ 30-40 ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ವಿ. ಓಕೆ 30-40 ಪ್ರಾಜೆಕ್ಟ್ಸ್ ಅವರೇ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಮಾಡಿದೀವಿ. ಮಾಗಡಿ ರೋಡ್, ಮೈಸೂರು ರೋಡ್, ತುಮಕೂರು ರೋಡ್, ಹೆಸರಘಟ್ಟ ಕಡೆ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಆಲ್ಮೋಸ್ಟ್ ಎಲ್ಲ ಮನೆ ಕಟ್ಕೊಂಡಿದ್ದಾರೆ ಓಕೆ ಇದ್ರು ಕೂಡ. ಯಾಕಂದ್ರೆ ಅಲ್ಲಿ ತಗೊಂಡಿದ್ರು ಕೂಡ ನಮ್ಗೆ ಸಜೆಷನ್ ಕೊಡ್ತಾರೆ. ಸೊ ನಮ್ಮವ್ರು ಇದಾರೆ, ನಿಮ್ ಕಡೆ ಯಾವ್ದೋ ಹೊಸ ಪ್ರಾಜೆಕ್ಟ್ ಇದ್ರೆ ಹೇಳಿ ಅಂತ. ಸೊ ಆತರ ಮೂವಿಂಗ್ ಅಲ್ಲಿ ನಮ್ದು ರನ್ನಿಂಗ್ ಆಗ್ತಿದೆ ಮೇಡಮ್. ಓಕೆ ಹಂಗಂದ್ರೆ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಷ್ಟಿದೆ ಸರ್? ಮೇಡಮ್ ಈಗ ಆನ್ ಗೋಯಿಂಗ್ ಅಲ್ಲೇ ಒಂದ್ 4-5 ಪ್ರಾಜೆಕ್ಟ್ಸ್ ಇದೆ. ಓಕೆ ಸೊ ನೋಡಿ ಇಲ್ಲಿ ನಾವು ಮಾಡ್ತಾ ಇರೋದು ಬಂದು ಒಂದ್ 2 ಎಕರೆ ಡೆವಲಪ್ ಮಾಡ್ಸಿದೀವಿ. 40-45 ಸೈಟ್ಸ್ ಇದಾವೆ. ಆಲ್ಮೋಸ್ಟ್ ಎಲ್ಲ ಲೇಔಟ್ ಗೆಲ್ಲ ಕನ್ವರ್ಷನ್ ಮಾಡಿಸಿ ಈ ಖಾತೆ ಎಲ್ಲ ಮಾಡಿಸ್ಕೊಟ್ಟಿದೀವಿ. ಡೆವಲಪ್ಮೆಂಟ್ಸ್ ಕೂಡ ಕಂಪ್ಲೀಟ್ ಆಗಿದೆ. ನೋಡ್ತಾ ಇದೀರಲ್ಲ ನಿಮ್ ಕಣ್ಮುಂದೆ ಎಲ್ಲ ಕಾಣಿಸ್ತಾ ಇದೆ. ಓಕೆನಾ. ವಾಟರ್ ಏನ್ ಆಗಿರ್ಬೋದು, ಓಕೆನಾ, ಸೈಟ್ ಫಾರ್ಮೇಶನ್ ಆಗಿರ್ಬೋದು, ಮತ್ತೆ ಎಲ್ಲ ಟಾರ್ ಕೊಡ್ತಾರೆ. ನಾವು ವೈಟ್ ಟ್ಯಾಪಿಂಗ್ ಕೊಟ್ಟಿದ್ದೀವಿ, ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ ಮೇಡಮ್. ಇಂಡಿವಿಜುವಲ್ ವಾಟರ್ ಲೈನ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆನಾ. ನಿಮ್ಗೆ ಯಾವ್ದು ಕೂಡ ಬೇರೆ ಎಕ್ಸ್ಟ್ರಾ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ ಲೇಔಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ. ಸರ್ ಇವಾಗ ಈ ಲೇಔಟ್ ಎಕ್ಸಾಕ್ಟ್ ಯಾವ ಲೊಕೇಶನ್ ಅಲ್ಲಿ ಇದೆ ಸರ್? ಮೇಡಮ್ ಇದು ಚೆನ್ನೈನಲ್ಲಿ ಲಿಮಿಟ್ಸ್ ಬರುತ್ತೆ. ತಾವರೆಕೆರೆಗಿಂತ ಬಿಫೋರ್ ಬರುತ್ತೆ. ಅಂದ್ರೆ ಸಿಟಿಗೆ ಇನ್ನ ಹತ್ರ ಆಗುತ್ತೆ. ಮತ್ತೆ ಇನ್ನೊಂದು ಪ್ಲೇಸ್ಮೆಂಟ್ ಏನು ಅಂತಂದ್ರೆ ಕೇವಲ ಇಲ್ಲಿ ಕೆಂಪೇಗೌಡ ಅವ್ರದ್ದು ಬಿಡಿಎ ಲೇಔಟ್ಸ್ ಗಳೆಲ್ಲ ಮಾಡ್ತಿದ್ದಾರೆ. ಸುಮಾರು ವಿಶ್ವೇಶ್ವರ ಲೇಔಟ್ ಆದ್ಮೇಲೆ ಕೆಂಪೇಗೌಡ ಲೇಔಟ್ ಅವ್ರು ಮಾಡ್ತಿರೋದು ಬಿಡಿಎ. ಆ ಲಿಮಿಟ್ಸ್ ಇಂದ ಜಸ್ಟ್ 1 ಕಿಲೋಮೀಟರ್ ನಮ್ದು 1 ಕಿಲೋಮೀಟರ್ ಹೌದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಅದು ಫ್ಯೂಚರ್ ಅಲ್ಲಿ ಅದು ವರ್ತಬಲ್ ಬರುತ್ತೆ. ಹೌದು ಸರ್. ಮೇನ್ ಇನ್ನೊಂದೇನು ಅಂದ್ರೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಸೊ ನೀವು ಕಾಣಿತಿದ್ರೆ ಕೆಂಗೇರಿ ರೂಟ್ ಸೀದಾ ಒಂದೇ ರೋಡ್ ನಿಮ್ಗೆ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ, ಮಾಗಡಿ ರೋಡ್ ಕನೆಕ್ಟ್ ಆಗುತ್ತೆ. ಮಾಗಡಿ ರೋಡ್ ಕೂಡ ಡಬಲ್ ರೋಡ್ ಮಾಡ್ತಿದ್ದಾರೆ. ಹೌದು. ಪ್ಲೇಸ್ಮೆಂಟ್ ಏನು ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ಕೂಡ ಇವಾಗ ಕಡಬೆ ಕ್ರಾಸ್ ಕೂಡ ಮೆಟ್ರೋ ಅಪ್ರೂವಲ್ ಆಗಿದೆ. ಪ್ಲೇಸ್ಮೆಂಟ್ ಏನು ಅಂದ್ರೆ ಅಲ್ಲಿಂದ ಕೇವಲ 2.5-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲ ನಮ್ ಲೇಔಟ್ ಬರುತ್ತೆ. ಸೊ ಈಸಿ ಕನ್ವೀನಿಯಂಟ್ ಆಗಿ ಕನೆಕ್ಟ್ ಆಗುತ್ತೆ. ಸರ್ ಈ ಲೇಔಟ್ ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ ಸರ್? ಮೇಡಮ್ 2 ಎಕರೆ ಮಾಡಿದ್ವಿ. 2 ಎಕರ್ಸ್ ಅಲ್ಲಿ ಸರ್ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? ಇಲ್ಲಿ 45 ಸೈಟ್ಸ್ ಇದೆ ಅವೈಲೇಬಲ್. ಇವಾಗ ಲಾಂಚಿಂಗ್ ಅಂತಾನೆ ಕೊಡ್ತಿರೋದು. ಅವಾಗ್ಲೇ ಹೇಳಿದ್ನಲ್ಲ, ಲಾಂಚಿಂಗ್ ಅಲ್ಲಿ ಪ್ಲೇನ್ ಲ್ಯಾಂಡ್ ಮಾಡ್ತಾರೆ. ಆತರ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಲಾಂಚಿಂಗ್ ಮಾಡ್ತಿರೋದು. ಸರ್ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ ಸರ್? ಮ್ಯಾಮ್ ಎಲ್ಲಾ ಡೈಮೆನ್ಷನ್ ಇದೆ ಮ್ಯಾಮ್. ಎಲ್ಲ ಡೈಮೆನ್ಷನ್ 20-30 ಇದೆ, 30-40 ಇದೆ, 40x40 ಇದೆ, 15-40 ಇದೆ. ಸೊ ಆಲ್ ಡೈಮೆನ್ಷನ್ ಅವೈಲೇಬಲ್ ಇದೆ ಮ್ಯಾಮ್. ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ಎಲ್ಲ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲಾ ಫೇಸಿಂಗ್ ಅಲ್ಲೂ ಸಿಗುತ್ತೆ. ಓಕೆ, ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಯಾವ ಫೇಸಿಂಗ್ ಚಾಯ್ಸ್ ಮಾಡ್ಕೋಬಹುದು ಅಲ್ವಾ ಸರ್? ಹೌದು ಮ್ಯಾಮ್. ಯಾಕಂದ್ರೆ ಪ್ರೀ ಲಾಂಚಿಂಗ್ ಅಂತ ಹೇಳ್ತಾರೆ ಕೊಡ್ತಿರೋದು. ಓಕೆ ಸರ್, ಕಾರ್ನರ್ ಸೈಟ್ಸ್ ಏನಾದ್ರು ಅವೈಲೇಬಲ್ ಇದೆಯಾ ಸರ್? ಸಿಗುತ್ತೆ ಮೇಡಮ್, ಸಿಗುತ್ತೆ. ಕಾರ್ನರ್ ಸೈಟ್ಸ್ ಇದೆ, ಎಲ್ಲಾ ತರ ಫೇಸಿಂಗ್ ಇದೆ ಮೇಡಮ್ ಸರ್. ಯಾಕಂದ್ರೆ ತಗೊಳ್ಳೋರ್ಗೆ ಯಾವ ಫೇಸಿಂಗ್ ಬೇಕಾಗುತ್ತೋ ಆ ತರ ರಿಕ್ವೈರ್ಮೆಂಟ್ ತಕ್ಕ ಸಿಗುತ್ತೆ. ಯಾಕಂದ್ರೆ ಪ್ರೀ ಲಾಂಚಿಂಗ್ ಅಲ್ಲಿ ಬಿಟ್ಟಿದ್ದೀರಾ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪ್ರೀ ಲಾಂಚಿಂಗ್ ಆಫರ್ ಅಂತ ಹೇಳ್ತಾ ಇದಾರೆ. ಅದು ನೋಡಿ, ಪ್ರೀ ಲಾಂಚಿಂಗ್ ಆಫರ್ ಅಂತ ಹೇಳಿದ್ರೆ ನೋಡಿ ಫುಲ್ಲಿ ಡೆವಲಪ್ಮೆಂಟ್ ಕೂಡ ಆಗಿದೆ ಅವಾಗ್ಲೇನೆ. ಮತ್ತೆ ನಿಮ್ಗೆ ಯಾವ ಫೇಸಿಂಗ್ ಬೇಕು, ನಿಮ್ಗೆ ಕಾರ್ನರ್ ಸೈಡ್ ಬೇಕಾ, ಇಲ್ಲ ನಮ್ಗೆ ಈಸ್ಟ್ ಅಲ್ಲೇ ಬೇಕಾ, ನಾರ್ತ್ ಅಲ್ಲೇ ಬೇಕಾ, ನೋಡಿ ಎಲ್ಲಾ ಫೇಸಿಂಗ್ ಅಲ್ಲೂ ಇವಾಗ ರೈಟ್ ನಾವು ಸೈಟ್ಸ್ ಅವೈಲೇಬಲ್ ಇದೆ. ಏನಾದ್ರು ಬುಕಿಂಗ್ಸ್ ಏನಾದ್ರು ಸ್ಟಾರ್ಟ್ ಆಗ್ಬಿಟ್ರೆ ಅಂತೂ ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಆಗಿ ಇದೇ ಸೈಡ್ ಬೇಕಪ್ಪ, ನಮ್ಗೆ ಕಾರ್ನರ್ ಅಲ್ಲೇ ಬೇಕು, ನಮ್ಗೆ ಈಸ್ಟ್ ನಾರ್ತ್ ಫೇಸಿಂಗ್ ಅಲ್ಲೇ ಬೇಕು ಅಂತ ಹೇಳಿದ್ರೆ ಸಿಗಲ್ಲ. ಯಾಕಂದ್ರೆ ಇವಾಗ ಪ್ರೀ ಲಾಂಚಿಂಗ್ ಆಫರ್ ಇರೋದ್ರಿಂದ ನಿಮ್ಗೆ ಯಾವ ಡೈಮೆನ್ಷನ್ ಅಲ್ಲಿ ಬೇಕು, ಯಾವ ಫೇಸಿಂಗ್ ಅಲ್ಲಿ ಬೇಕು, ರೈಟ್ ನಾವು ಅವೈಲೇಬಲ್ ಸಿಗುತ್ತೆ ಅಲ್ವಾ ಸರ್? ಖಂಡಿತ ಮೇಡಮ್. ಓಕೆ, ಅದಕ್ಕೆ ಬೇಗ ಬನ್ನಿ, ಬುಕ್ ಮಾಡ್ಕೊಳ್ಳಿ. ಒಳ್ಳೆ ಆಪ್ಷನ್ ಅಲ್ಲಿ ಒಳ್ಳೆ ಸೈಟ್ಸ್ ಗಳು ಸಿಗುತ್ತೆ, ಬೇಗ ಬನ್ನಿ ಸರ್. ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಬೇಸಿಕ್ ಅಂತ ಬಂದು ನಿಮ್ಗೆ ರೋಡ್ ವೈಟ್ ಟ್ಯಾಪಿಂಗ್ ಕಂಪ್ಲೀಟ್ ಆಗಿದೆ. ಇಂಡಿವಿಜುವಲ್ ವಾಟರ್ ಲೈನ್, ಸ್ಯಾನಿಟರಿ ಲೈನ್ ಕಂಪ್ಲೀಟ್ ಆಗಿದೆ. ಅಲ್ವಾ? ಎಲ್ಲ ಒಂದೊಂದು ಸೈಟ್ ಕೂಡ ಕೊಟ್ಟಿದ್ದೀವಿ. ವೀಕ್ಷಕರೇ, ಅವಾಗ್ಲೇ ಇಲ್ಲಿ ವಾಟರ್ ಲೈನ್ ಕೂಡ ಆಗಿದೆ, ಸ್ಯಾನಿಟರಿ ಕೂಡ ಆಗಿದೆ, ಹಾಗೆ ಮೋರಿ ಕೂಡ ಆಗಿದೆ ಅಲ್ವಾ ಸರ್? ಎಲ್ಲ ಕಂಪ್ಲೀಟ್ ಆಗಿದೆ. ಸ್ಯಾನಿಟರಿ ಲೈನ್ ಇಲ್ಲೇ ಇದೆ ನಿಮ್ಗೆ, ಲೈನ್ ಕೂಡ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ, ನೋಡಿದ್ರಲ್ಲ ಇಲ್ಲಿ ಎಲೆಕ್ಟ್ರಿಕ್ ಪೋಲ್ ಕೂಡ ಆಗಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಪ್ಲಾಂಟೇಶನ್ ಕೂಡ ಕೊಟ್ಟಿದ್ದೀವಿ ಮೇಡಮ್. ಇಂಡಿವಿಜುವಲ್ ಸೈಟ್ ಪ್ಲಾಂಟೇಶನ್ ಕೂಡ ಕೊಟ್ಟಿದ್ದೀವಿ. ಯಾಕೆಂತಂದ್ರೆ ಇವಾಗ ನಿಮ್ಗೆ ಗೊತ್ತಿರುತ್ತೆ, ನೆರಳಿಗೋಸ್ಕರ ಮತ್ತೆ ಒಂದು ಯೂಸ್ ಆಗುತ್ತೆ, ಒಂದು ಗ್ರೀನರಿ ಮೇಂಟೈನ್ ಸೊ ಒಂದು ಫ್ರೆಶ್ನೆಸ್ ಇರ್ಬೇಕಲ್ವಾ, ಆ ಪರ್ಪಸ್ ಅದು ಕೂಡ ಕೊಟ್ಟಿದ್ದೀವಿ. ಇಂಡಿವಿಜುವಲ್ ಸೈಟ್ಸ್ ಗೆ ಒಂದೊಂದು ಟ್ರೀ ಕೂಡ ಪ್ಲಾಂಟೇಶನ್ ಮಾಡಿದ್ದೀರಾ? ಕಂಪ್ಲೀಟ್ ಆಗಿದೆ ಮೇಡಮ್. ಓಕೆ ಸರ್, ನಿಮ್ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಮೇಡಮ್ ಕನೆಕ್ಟಿವಿಟಿಗೆ ಪ್ಲಸ್ ಪಾಯಿಂಟ್ ಮೇಡಮ್. ಯಾಕೆ ಅಂತಂದ್ರೆ ಸೊ ನೀವು ಕೆಂಗೇರಿ ಕಡೆಯಿಂದಾನು ಬರ್ಬೋದು, ಸೊ ತಾವರೆಕೆರೆಯಿಂದಾನು ಬರ್ಬೋದು, ಮೆಜೆಸ್ಟಿಕ್ ಇಂದ, ಮಾರ್ಕೆಟ್ ಇಂದ, ಈ ಕಡೆ ಮೈಸೂರು ರೋಡ್ ಕಡೆಯಿಂದಾನು ಬರ್ಬೋದು. ಎಲ್ಲದಕ್ಕೂ ಚೆನ್ನಾಗಿದೆ ಮೇಡಮ್ ಕನೆಕ್ಟಿವಿಟಿ. BMTC ಬಸ್ಸಸ್ ಕೂಡ ತುಂಬಾ ಅವೈಲೇಬಲ್ ಇದಾವೆ. ಒಂದು 5 ಮಿನಿಟ್ಸ್ಗೆಲ್ಲ 10 ಮಿನಿಟ್ಸ್ಗೆಲ್ಲ ಬರ್ತಾನೆ ಇರುತ್ತೆ. ಯಾಕಂದ್ರೆ ವಾಕಬಲ್ ನೋಡ್ತಾ ಇರೋ ಮೇನ್ ರೋಡ್, ವಾಕಬಲ್ ಇರೋದ್ರಿಂದ ಆರಾಮ್ ಬಸ್ ಸ್ಟ್ಯಾಂಡ್ ನಿಯರ್ ಬರುತ್ತೆ ಮೇಡಮ್.
ಆಗ್ಲೇ ನಾನ್ ನೋಡ್ದಂಗೆ ಅವಾಗಲೇ ಸುತ್ತಮುತ್ತ ಸುಮಾರು buses ಮನೆಗಳು ಇದೆ. ಕೂಡ ಕನ್ಸ್ಟ್ರಕ್ಷನ್ ಆಲ್ರೆಡಿ ಸ್ಟೇ ಇದಾರಲ್ಲ ಮೇಡಮ್, ಅಲ್ವಾ ಸರ್? ಆಲ್ಮೋಸ್ಟ್ ಆರಾಮಾಗಿ ನಾವು ಸ್ಟೇ ಇರ್ಬೋದು ಈ ಜಾಗದಲ್ಲಿ. ಸರ್ ಇವಾಗ ಲೇಔಟ್ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ವಾಟರ್ ಕೂಡ ಕೊಟ್ಟಿದ್ದೀರಾ ಹೌದು ಸರ್. ನೀರಿನ ವ್ಯವಸ್ಥೆ ಯಾವ ತರ ಸರ್? ಇದು ಬೋರ್ ಹಾಕಿಸಿದೀರಾ ಹಿಂಗೆ ಸರ್? ಇಲ್ಲ, ಬೋರ್ವೆಲ್ ಕೂಡ ನಮ್ದಿದೆ, ಲೇಔಟ್ ಅಲ್ಲಿ ಕೂಡ ಸೈಟ್ ನಂಬರ್ 1 ಬರುತ್ತೆ ಬೋರ್ವೆಲ್ ಕೂಡ. ಮತ್ತೆ ಇನ್ನೊಂದೇನು ಅಂತಂದ್ರೆ ಪಂಚಾಯತಿ ಕೂಡ ಕನೆಕ್ಷನ್ ಆಗಿದೆ. ಓ, ಪಂಚಾಯತ್ ಕೂಡ ಎಲ್ಲ ಕನೆಕ್ಷನ್ ಆಗಿದೆ. ಕನೆಕ್ಷನ್ ಪಕ್ಕ ಎಲ್ಲ ಮನೆ ಕಟ್ಕೊಂಡಿದಾರಲ್ವಾ, ಕನೆಕ್ಷನ್ ಆಗಿದೆ. ಇಲ್ಲಿ ಮನೆ ಕಟ್ಟೋರು ಕೂಡ ಅದನ್ನ ತಗೋಬಹುದು ಮೇಡಮ್, ತಗೋಬಹುದು. ಆರಾಮಾಗಿ ತಗೋಬಹುದು. ಓಕೆ, ಇವಾಗ ಯಾರಾದ್ರೂ ವಿಸಿಟ್ ಮಾಡ್ಬೇಕಾದ್ರೆ ಹೆಂಗೆ ಸರ್? ಡೈರೆಕ್ಟ್ ಲೇಔಟ್ ಗೆ ಬರ್ಬೇಕಾ ಇಲ್ಲ ನಮ್ ಆಫೀಸ್ ಗೆ ಏನಾದ್ರು ಮೇಡಮ್ ನಮ್ ಕಂಪ್ನಿ ಕಡೆಯಿಂದ ಒಂದು ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಓಕೆ, ಸೊ ಲೊಕೇಶನ್ ನೋಡೋರ್ಗೆ ಫ್ಯಾಮಿಲಿ ಎಲ್ಲ ಬರ್ತಾರೆ ಅಂದ್ರೆ ನಮ್ ಕಡೆಯಿಂದ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಸೊ ಅವ್ರ ಮನೆ ಹತ್ರನೇ ಕಳ್ಸಿಕೊಡ್ತಾರೆ, ಜಾಗ ತೋರ್ಸ್ಕೊಡ್ತಾರೆ. ಅವ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಆಗಿ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ ಪ್ರೆಸೆಂಟ್ ಏನೇನ್ ಡೆವಲಪ್ಮೆಂಟ್ಸ್ ಇದೆ, ಫ್ಯೂಚರ್ ಏನೇನ್ ಡೆವಲಪ್ಮೆಂಟ್ಸ್ ಆಗುತ್ತೆ, ಸೊ ಯಾವ ತರ ಇನ್ಕ್ರೀಸ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಲೊಕೇಶನ್ ಎಲ್ಲ ತೋರ್ಸ್ಕೊಡ್ತಾರೆ. ಅವ್ರಿಗೆ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಖಂಡಿತ ಒಳ್ಳೆ ಬೆಸ್ಟ್ ರೇಟ್ ಮಾಡ್ಕೊಡ್ತಾರೆ, ಮೂವ್ ಮಾಡ್ಬೋದು ಮೇಡಮ್. ಓಕೆ ಸರ್, ಇದು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಇದೆಲ್ಲ 30 ಫೀಟ್ ಮೇಡಮ್, ಎಲ್ಲ 30 ಫೀಟ್ ರೋಡ್. ಮೇನ್ ರೋಡ್ ಆಗಿರ್ಲಿ ಸಬ್ ರೋಡ್ ಆಗಿರ್ಲಿ ಎಲ್ಲ 30 ಫೀಟ್ ಬರುತ್ತೆ. ಎಲ್ಲ 30 ಅಲ್ಲೆಲ್ಲ ನಿಮ್ಗೆ ಯಾಕಂದ್ರೆ ರೋಡ್ ಎಲ್ಲ ಬೇರೆ ಕಡೆ ಎಲ್ಲ 15 ಫೀಟ್ ಅಥವಾ 20 ಫೀಟ್ ಕೊಟ್ಬಿಡ್ತಾರೆ. ನಮ್ದು ಆ ತರ ಎಲ್ಲ 30 ಫೀಟ್ ಕೊಟ್ಟಿರ್ತೀವಿ. 30 ಫೀಟ್ ಕೊಟ್ಟಿದ್ದೀರಾ, ಕನೆಕ್ಟಿವಿಟಿಗೆಲ್ಲ ಈಸಿ ಆಗ್ಬೇಕು. ಹೌದು ಸರ್, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ 30 ಫೀಟ್ ರೋಡ್ ಕೊಟ್ಟು 30 ಫೀಟ್ ರೋಡ್ ಕೊಟ್ಟಿದ್ದೀರಾ. ಖಂಡಿತ ಮೇಡಮ್. Okay, ಇವಾಗ ಯಾರಾದ್ರೂ ವಿಸಿಟರ್ಸ್ ಬಂದ್ರು, ಬಂದು ಇವಾಗ ಲೇಔಟ್ ನೋಡ್ತಾರೆ, ಚೆನ್ನಾಗಿದೆ ಅನ್ಕೊಳ್ತಾರೆ. ನೆಕ್ಸ್ಟ್ ಅವ್ರು ಏನಾದ್ರು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ತೀನಿ ಅನ್ಕೊಂಡಿರ್ತಾರೆ ಅವ್ರ ಮೈಂಡ್ ಸೆಟ್ ಅಲ್ಲಿ. ಸರ್ ಇವಾಗ ಅವ್ರನ್ನ ಮೇನ್ ನೋಡಿದ್ರೆ, ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬಂದ್ರೆ ಮಕ್ಕಳಿಗೆ ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್, ಗ್ರೋಸರಿ ಶಾಪ್ಸ್, ಸರ್ ಈ ಲೇಔಟ್ ಇಂದ ಆ ಹತ್ರದಲ್ಲಿ ಹೆಂಗಿದೆ ಸರ್ ಕನೆಕ್ಟಿವಿಟೀಸ್ ಎಲ್ಲ? ಮೇಡಮ್ ಹೇಳ್ಬೇಕು ಅಂತಂದ್ರೆ ಮಾಗಡಿ ರೋಡ್ ಅಲ್ಲಿ ತುಂಬಾ ಎಜುಕೇಶನ್ ತುಂಬಾನೇ ಇದಾವೆ. ಎಜುಕೇಶನ್ ಹಬ್ ಅಂತೂ ಕೂಡ ಕರೀತಾರೆ. ಯಾಕೆಂತಂದ್ರೆ ಈಸಿಯಾಗಿ ಏನಂತಂದ್ರೆ ನಿಮ್ಗೆ ನಿಯರೆಸ್ಟ್ ಅಲ್ಲಿ ಎಂಬೆಸಿಯರ್ ಸ್ಕೂಲ್ ಇದೆ, ವಾಣಿ ಇದೆ, ಜನಸೇವಾರ್ದಿದೆ. ಹೌದು ಸರ್, ತುಂಬಾ ಸ್ಕೂಲ್ಸ್, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ PU ಕಾಲೇಜ್ ಎಲ್ಲ ಬರುತ್ತೆ. ಓಕೆನಾ, ತಾವರೆಕೆರೆ ಸರ್ಕಲ್ ಈಸಿ ಆಗಿದೆ. ಸೊ ಹಾಸ್ಪಿಟಲ್ ಕೂಡ ತುಂಬಾ ಇದಾವೆ ಈ ರೋಡ್ ಅಲ್ಲಿ ನಿಮ್ಗೆ. ಓಕೆನಾ, ಸೊ ಎಲ್ಲದಕ್ಕೂ ಹತ್ರದಲ್ಲೇ ಇದೆ ಮೇಡಮ್. ನಾವೆಲ್ಲೂ ನಾವು ದೂರ ಹೋಗೋ ಅವಶ್ಯಕತೆನೇ ಇಲ್ಲ. ವಿತಿನ್ 1 ಕಿಲೋಮೀಟರ್ ಎಲ್ಲಾನು ಸಿಗುತ್ತೆ. 1 ಕಿಲೋಮೀಟರ್ ವೇರಿಯೇಷನ್ ಅಲ್ಲಿ ಎಲ್ಲಾ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, BMTC ಬಸ್ಸಸ್ ಆಗಿರ್ಬೋದು, ಒಂದು ಬೇಸಿಕ್ ಸೋರ್ಸ್ ಎಲ್ಲ ನಮ್ಗೆ ಇಲ್ಲೇ ಸಿಗುತ್ತೆ ಮೇಡಮ್. ಸಿಟಿಗೆ ಹೋಗೋ ಅವಶ್ಯಕತೆ ಎಲ್ಲರಿಗೂ ಗೊತ್ತಿದೆ ಮಾಗಡಿ ಮೇನ್ ರೋಡ್ ಅಂದ್ರೆ ಬಸ್ಸಿನ ಫ್ರೀಕ್ವೆನ್ಸಿ ಯಾವ ತರ ಇರುತ್ತೆ. ಹೌದು, ತುಂಬಾ ಇದೆ. ಇವಾಗೆಲ್ಲ ಡಬಲ್ ರೋಡ್ ಆಗಿರೋದ್ರಿಂದ ಹೌದು ಸರ್, ತುಂಬಾ ಡೆವಲಪ್ಮೆಂಟ್ ಇದೆ. ಓಕೆ, ಬಸ್ಸಸ್ ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಮಾಗಡಿ ಮೇನ್ ರೋಡ್ ಅಲ್ಲಿ ಬಸ್ಸಸ್ ಅಂತೂ ನಿಮಿಷಕ್ಕೂ BMTC ಬಸ್ಸಸ್ ಬರ್ತಾನೆ ಇರುತ್ತೆ. ಮಾರ್ಕೆಟ್ ಗಾಗಿರ್ಲಿ, ಮೆಜೆಸ್ಟಿಕ್ ಆಗಿರ್ಲಿ, ಶಿವಾಜಿನಗರ್, ಹೆಬ್ಬಾಳು, ತಾವರೆಕೆರೆ ಬಸ್ಸಸ್ ಅಂತೂ ಸುಮಾರು ಅಲ್ವಾ ಸರ್? ಮೆಜೆಸ್ಟಿಕ್ ಇಂದ ಮಾರ್ಕೆಟ್ ಇಂದ ಬಸ್ಸಸ್ ಅಂತೂ ತುಂಬಾನೇ ಇದೆ. ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಖಂಡಿತ ಮೇಡಮ್. ಯಾಕೆಂದ್ರೆ ಈಗ ಫ್ಯೂಚರ್ ಅಲ್ಲಿ ಇವೆಲ್ಲ ನಿಮ್ಗೆ BMP ಅಂಡರ್ ಅಲ್ಲಿ ಬರ್ಬೋದು ಮೇಡಮ್. ಯಾಕೆಂತಂದ್ರೆ ಇವಾಗ ಬೆಂಗಳೂರಲ್ಲಿ 198 BMP ವಾರ್ಡ್ ಗಳು ಇದಾವೆ. ಇವಾಗ 242 ಎಕ್ಸ್ಟೆಂಡ್ ಮಾಡಿದ್ದಾರೆ. ತಾವರೆಕೆರೆಯಲ್ಲಿ ಯಾಕಂದ್ರೆ ನೈಸ್ ರೋಡ್ ಇಂದ ಜಸ್ಟ್ ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಸೊ ಇವೆಲ್ಲ ಅಪ್ಕಮಿಂಗ್ BMP ಸೇರ್ಕೊಂಡಿರುತ್ತೆ. ಅವಾಗ ಇನ್ನ ಗ್ರೋತ್ ಆಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಕನೆಕ್ಟಿವಿಟಿ ಮಾತ್ರ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಮನೆ ಕಟ್ಟಿಸ್ಕೊಂಡ್ ಬರ್ಬೇಕಂತ ಇದ್ರೆ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ, ಅವಾಗಲೇ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. ಆಮೇಲೆ ಗ್ರೋಸರಿ ಶಾಪ್ಸ್ ಆಗಿರ್ಲಿ, ಸ್ಕೂಲ್ಸ್ ಆಗ್ಲಿ, ಕಾಲೇಜಸ್ ಆಗ್ಲಿ ತುಂಬಾನೇ ನಿಯರ್ ಬೈ ಇದೆ. ಹಾಗೆ ಡೆವಲಪ್ಮೆಂಟ್ ಕೂಡ ನೋಡ್ತಾ ಇದ್ರಲ್ಲ, ಫುಲ್ಲಿ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ನಾಳೆನೆ ನೀವು ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೋದು ಅಲ್ವಾ ಸರ್? ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಲ್ವಾ ಸರ್? ಇದು ಯಾವ ಖಾತಾ ಬರುತ್ತೆ ಸರ್? ಮೇಡಮ್ ಈ ಖಾತಾ ಬರುತ್ತೆ. ಕನ್ವರ್ಷನ್ ಆಗಿದೆ ಮೇಡಮ್, ಕನ್ವರ್ಷನ್ ಆಗಿದೆ, ಡಿಸಿ ಕನ್ವರ್ಷನ್ ಆಗಿದೆ. ಈ ಖಾತಾ ಮಾಡಿಸಿದ್ದೀವಿ ಸರ್. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಲ್ವಾ ಮೇಡಮ್? ಇಮಿಡಿಯೇಟ್ಲಿ ಕೂಡ ಮನೆ ಕಟ್ಬೋದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ರೆಡಿ ಇದ್ರೆ ಆರಾಮ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸರ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಸರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಲೇಔಟ್ ಬಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಇವಾಗ ಎಲ್ಲರೂ ಕಾಯ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಎಷ್ಟಪ್ಪ ಇರ್ಬೋದು ಪರ್ ಸ್ಕ್ವೇರ್ ಫೀಟ್ ಗೆ? ಮೇಡಮ್ ನಾನು ಅವಾಗ್ಲೇ ಹೇಳದಲ್ಲ ಮೇಡಮ್, ಯಾಕೆಂದ್ರೆ ಕೆಂಪೇಗೌಡ ಅವ್ರದ್ದು ಬಿಡೋ ಲೇಔಟ್ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇವಾಗ ನೀವು ಅವ್ರನ್ನ ವಿಚಾರಿಸಿದ್ರು ಕೂಡ ಯಾವುದೇ ಬ್ಲಾಕ್ ಅಲ್ಲಿ ತಗೊಂಡ್ರು ಕೂಡ 5,000 to 6,000 ಕಮ್ಮಿ ಇಲ್ಲ. ಹೌದು ಸರ್. ನಮ್ದು ಕೇವಲ 1 ಕಿಲೋಮೀಟರ್ ಅಂತರದಿಂದ ಇರೋದ್ರಿಂದ ಕೇವಲ 2699 2,699 ಕೋಟ್ ಮಾಡ್ತಾ ಇದೀರಾ. ಓಕೆ ಸರ್, ನಮ್ಮ ಚಾನೆಲ್ ಅವ್ರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಇದೆಯಾ ಸರ್? ಮೇಡಮ್ ಖಂಡಿತ ಇದೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ ಲೊಕೇಶನ್ ನೋಡಿ ಏನಾರ ಬುಕ್ ಮಾಡ್ಕೊಂಡ್ರೆ ಡೈರೆಕ್ಟ್ 100 ರೂಪೀಸ್ ನಾವು ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಮೇಡಮ್. ಫ್ಲಾಟ್ 100 ರೂಪೀಸ್ ಡಿಸ್ಕೌಂಟ್. ನೋಡಿದ್ರೆ ವೀಕ್ಷಕರೇ, ನಮ್ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ಫ್ಲಾಟ್ 100 ರೂಪೀಸ್ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ.
2699 ಅಲ್ವಾ ಸರ್ ಹೌದು ಪರ್ ಸ್ಕ್ವೇರ್ ಫೀಟ್ ಗೆ per square. ಹೇಳ್ತಾ ಇರೋದು. ಆದ್ರೆ ನಮ್ಮ ಚಾನೆಲ್ ಇಂದ ಬಂದ್ರೆ ನಿಮ್ಗೆ 100 rupees ಫ್ಲಾಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸರ್ ಇವಾಗ ಯಾರಾದ್ರೂ ಬಂದ್ರು ಲೇಔಟ್ ವಿಸಿಟ್ ಮಾಡಿದ್ರು, ಯಾರಿಗಾದ್ರೂ ಒಂದು ಸೈಟ್ ಏನಾದ್ರು ಇಷ್ಟ ಆಯ್ತು ಸರ್, ಇವಾಗ ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ ಸರ್ ನಿಮ್ ಕಂಪ್ನಿ ಕಡೆಯಿಂದ? ಮೇಡಮ್ ಲೊಕೇಶನ್ ಅವ್ರೆ ಇಷ್ಟ ಆಯ್ತು ಅಂತಂದ್ರೆ 10,000 ಕೊಟ್ಟು ಡಾಕ್ಯುಮೆಂಟ್ಸ್ ಮತ್ತೆ ಸೈಟ್ ಕನ್ಫರ್ಮ್ ಮಾಡ್ಕೊಂಡು ಹೋಗ್ಲಿ. 15 ದಿವಸ ಟೈಮ್ ಸಿಕ್ಕಿರುತ್ತೆ. ಓಕೆನಾ, ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಆಗಿ 100% ಓಕೆ ಅಂತಂದ್ರೆ ನೆಕ್ಸ್ಟ್ ಏನ್ ಕಾಸ್ಟ್ ಆಗಿರುತ್ತೆ ಅದಕ್ಕೆ 30% ಕೊಟ್ಟು ಅಗ್ರಿಮೆಂಟ್ ಹಾಕ್ಸ್ಕೊಂಡು ಟೈಮ್ ತಗೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಮೇಡಮ್. ಹೌದು ಸರ್, ಇವಾಗ ಎಷ್ಟೋ ಜನಕ್ಕೆ ಫುಲ್ ಕ್ಯಾಶ್ ಕೊಡೋದಕ್ಕೆ ಆಗಲ್ಲ, ಅಷ್ಟೊಂದು ಅಮೌಂಟ್ ಇರಲ್ಲ. ಯಾಕಂದ್ರೆ ಎಲ್ಲಾರ್ಗೊಂದ್ ಕನ್ಸಿರುತ್ತೆ ಬೆಂಗಳೂರಲ್ಲಿ ಒಂದ್ ಸ್ವಂತ ನಿವೇಶನ ತಗೋಬೇಕಂತ ಹೇಳ್ಬಿಟ್ಟು, ಆದ್ರೆ ಅಷ್ಟೊಂದು ಅಫೋರ್ಡ್ ಮಾಡಕ್ ಆಗಲ್ಲ. ಒಂದೇ ಸಲ ಅಷ್ಟು ಕ್ಯಾಶ್ ಯಾರ ಹತ್ರನೂ ಇರೋದಿಲ್ಲ. ಸರ್ ಇವಾಗ ಎಷ್ಟೋ ಜನ ನಾವು ಲೋನ್ ತಗೊಂಡ್ಬಿಟ್ಟು ಏನಾದ್ರು ಒಂದು ಸೈಟ್ ತಗೋಣ ಅನ್ಕೊಂಡಿರ್ತಾರೆ ಸರ್, ಅವ್ರಿಗೆಲ್ಲ ಹೆಂಗೆ ಸರ್? ಏನಾದ್ರು ಲೋನ್ ಏನಾದ್ರು ಸಿಗುತ್ತಾ ಸರ್ ಇಲ್ಲಿ? ಖಂಡಿತ ಮೇಡಮ್, ಲೋನ್ 100% ಆಗುತ್ತೆ. 100% ಲೋನ್ ಚೆನ್ನಾಗಿತ್ತು ಅಂತಂದ್ರೆ 70% ವರೆಗೂ ಲೋನ್ 70% ವರೆಗೂ ಲೋನ್ ಆಗುತ್ತೆ. ಓಕೆ, ನಿಮ್ ಕಂಪ್ನಿಯಿಂದ ಏನಾದ್ರು ಇದೆಯಾ? ನಮ್ ಕಂಪ್ನಿ ಕಡೆಯಿಂದಾನೆ ನಿಮ್ ಲೋನ್ ಕಂಪ್ನಿಯಿಂದಾನೆ ನಾವೇ ನಿಂತು ಲೋನ್ ಎಲ್ಲ ನಾವೇ ಅದು ಪ್ರೊಸೆಸಿಂಗ್ ಮಾಡಿಸಿ ನಾವೇ ಕಂಪ್ಲೀಟ್ ಮಾಡಿಸ್ಕೊಡ್ತಾ ಇದೀರಾ. ನೋಡಿದ್ರೆ ವೀಕ್ಷಕರೇ, ಲೋನ್ ಆಗುತ್ತೆ ನಿಮ್ಗೆ ಅಪ್ ಟು 70% ಲೋನ್ ಕೂಡ ಆಗುತ್ತೆ. ಹಾಗೆ ಪ್ರೈಸ್ ಕೂಡ ನೋಡಿದ್ರಲ್ಲ ತುಂಬಾನೇ ರೀಸನಬಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಸೈಟ್ ಏನಾದ್ರು ಇಷ್ಟ ಆದ್ರೆ ನೋಡಿ, ಒಂದು ಬುಕಿಂಗ್ ಪ್ರೊಸೆಸ್ ಅಂತ ಇರುತ್ತೆ. ಬುಕಿಂಗ್ ಪ್ರೊಸೆಸ್ ನ ಮಾಡಿ ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ತೋರಿಸಿ. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಇದನ್ನ ಹೇಳೋದು, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ತೋರಿಸಿ. ಒಬ್ರಲ್ಲ ಇಬ್ರು ಲಾಯರ್ ತೋರಿಸಿ ವೆರಿಫೈ ಮಾಡ್ಕೊಳ್ಳಿ. ಎಲ್ಲ ಪೇಪರ್ಸ್ ಎಲ್ಲ ಓಕೆ, ಎಲ್ಲ ಲೇಔಟ್ ಎಲ್ಲ ಕರೆಕ್ಟ್ ಆಗಿದೆ, ಪೇಪರ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ನೀವು ಹೋಗ್ಬೋದು. ಮೀನ್ಸ್ ನೀವೇನಾದ್ರೂ ಲೋನ್ ತಗೊಳ್ತೀನಿ ಅಂತ ಹೇಳಿದ್ರೆ ನೀವು ಲೋನ್ ಪ್ರೊಸೀಜರ್ಗಾದ್ರೂ ಹೋಗ್ಬೋದು. ಇಲ್ಲಾಂದ್ರೆ ನಾನು ಕ್ಯಾಶ್ ಮಾಡ್ಬಿಟ್ಟು ಒಂದೇ ಸಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ರಿಜಿಸ್ಟರ್ ಕೂಡ ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸರ್ ಇವತ್ತು ನಮ್ ಜೊತೆ ಶೇರ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ನೂ ಇನ್ಫಾರ್ಮೇಶನ್ ಕೊಡ್ತಾರೆ. ಸರ್ ಇವಾಗವರೆಗೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಲೇಔಟ್ ಬಗ್ಗೆ. ಸರ್ ಕೊನೆಯದಾಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್ ಲಾಂಚಿಂಗ್ ಅಲ್ಲಿ ಮಾಡ್ತಿರೋದು, ಸೊ ಯಾರು ಈಗ ಲೊಕೇಶನ್ ನೋಡಿ ಫೇಸಿಂಗ್ ಮತ್ತೆ ಕಾರ್ನರ್ ಸೈಡ್ಸ್ ಎಲ್ಲ ಕೇಳ್ತಿರ್ತಾರೆ. ಸೊ ಅಂತವ್ರಿಗೆ ಇದು ಬೆಸ್ಟ್ ಅವಕಾಶ. ಯಾಕೆಂತಂದ್ರೆ ಬೇಗ ಬಂದಷ್ಟು ಅವ್ರಿಗೆ ಇಷ್ಟಪಡುವಂತ ಅವೈಲಬಿಲಿಟಿಗಳು ಮತ್ತೆ ಫೇಸಿಂಗ್ಸ್ ಗಳು ಕಾರ್ನರ್ ಸೈಟ್ಸ್ ಗಳು ಸಿಗುತ್ತೆ. ಎಷ್ಟು ಬೇಗ ಬರ್ತಾರೋ ಅವ್ರಿಗೆ ಚಾಯ್ಸಬಲ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಚಾಯ್ಸ್ ಸಿಗಲ್ಲ, ನಮ್ ಚಾಯ್ಸ್ ಅವ್ರಿಗೆ ಸಿಗ್ಬೇಕಾಗುತ್ತೆ. ಓಕೆ, ನೋಡೋದಲ್ಲ ವೀಕ್ಷಕರೇ, ಸರ್ ಹೇಳಿದ್ರಲ್ಲ ಇವಾಗ ನಿಮ್ಗೆ ಚಾಯ್ಸಿಂಗ್ ಇದೆ. ಯಾಕಂತ ಹೇಳಿದ್ರೆ ಪ್ರೀ ಲಾಂಚಿಂಗ್ ಅಲ್ವಾ, ಬುಕಿಂಗ್ ಇವಾಗ ಸ್ಟಾರ್ಟ್ ಆಗಿದೆ. ಏನಾದ್ರು ಬಂದ್ರೆ ನಿಮ್ಗೆ ಯಾವ ಸೈಟ್ ಇಷ್ಟ ಆಗುತ್ತೋ ಅದೇ ನಿಮ್ಮ ಸೈಟ್ ನೀವು ಬ್ಲಾಕ್ ಮಾಡ್ಕೋಬಹುದು ಅಲ್ವಾ ಸರ್? ಖಂಡಿತ ಮೇಡಮ್, ಸಿಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ, ಸೈಟ್ ಏನಾದ್ರು ವಿಸಿಟ್ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಸರ್ಗೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಸರ್ ಹತ್ರನು ಮಾತಾಡಿ ಬನ್ನಿ. ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಲೇಔಟ್ ವಿಸಿಟ್ ಮಾಡಿ. ಸೈಟ್ ಏನಾದ್ರು ಇಷ್ಟ ಆಯ್ತಾ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಸರ್ ಹತ್ರ ಮಾತಾಡಿ. ಇಲ್ಲ ಆಫೀಸ್ ಲೊಕೇಶನ್ ಹೋಗ್ಬಿಟ್ಟು ಸರ್ ಇರ್ತಾರೆ ಆಫೀಸಲ್ಲಿ, ಸರ್ಗೆ ಮಾತಾಡಿ. ಸರ್ ನಮ್ಗೆ ಈ ತರ ಸೈಟ್ ಈ ನಂಬರ್ ಇಷ್ಟ ಆಗಿದೆ, ಪ್ರೈಸಿಂಗ್ ಬಗ್ಗೆ ಕೂಡ ಮಾತಾಡಿ. ಒಂದು ಡೆಫಿನೆಟ್ ಆಗಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಹಾಕೊಡ್ತಾರೆ. ಯಾಕಂದ್ರೆ ಈ ಲೊಕ್ಯಾಲಿಟಿಲಿ ಈ ಪ್ರೈಸ್ಗಂತೂ ಡೆಫಿನೆಟ್ ಆಗಿ ನೀವು ಎಲ್ಲೇ ಸುತ್ತಮುತ್ತ ಹುಡುಕಾಡಿದ್ರು ಎಲ್ಲೂ ಸಿಗೋದಿಲ್ಲ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅವಾಗ್ಲೇ ಎಲ್ಲ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ನೀವು ಎಲ್ಲಿ ಕಣ್ಣಾಡ್ಸಿದ್ರು ಅವಾಗ್ಲೇ ಸುಮಾರು ಮನೆಗಳು ಕೂಡ ಆಗಿದೆ. ಹಾಗೆ ನಿಮ್ಗೆ ಕನೆಕ್ಟಿವಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಸರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ. ಹಾಗೆ ವಿಡಿಯೋ ಕೆಳಗಡೆ ಕೂಡ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ, ಬನ್ನಿ ಲೇಔಟ್ ಗೆ ವಿಸಿಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ತಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀರಾ. ಒಂದು ಹೊಸ ಲೇಔಟ್ ನ ಇವತ್ತು ನೀವು ಪರಿಚಯ ಮಾಡಿಸಿದೀರಾ. ಅದು ಕಂಪ್ಲೀಟೆಡ್ ಲೇಔಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದೀರಾ ಸರ್. ಖಂಡಿತ ಮೇಡಮ್, ಎಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ಓಕೆ, ಎಷ್ಟು ಬೇಗ ಬರ್ತಾರೋ ಅವ್ರಿಗೆ ಬೇಗ ಸಿಗುತ್ತೆ ಸೈಟ್ಸ್. ಓಕೆ, ನೋಡೋದಲ್ಲ ವೀಕ್ಷಕರೇ, ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.